SSLC ಸ್ಟೂಡೆಂಟ್ಸ್ ಗಮನಿಸಿ, ಮ್ಯಾಥ್ಸಲ್ಲಿ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಫಾರ್ಮುಲ್. ಓಕೆ, ಫಾರ್ಮುಲಾ ಏನಪ್ಪ ಅಂತಂದರೆ ಎಲ್ಲ ಅಧ್ಯಾಯಗಳ 14 ಅಧ್ಯಾಯಗಳ ಫಾರ್ಮುಲ್ ಒಂದೇ ವಿಡಿಯೋದಲ್ಲಿ ನೋಡ್ಬೋದು ನೀವು. ಹೌದಾ, ಇಂಪಾರ್ಟೆಂಟ್ ಇರ್ತಕ್ಕಂಥ ಫಾರ್ಮುಲಾ. ಓಕೆ, ಮ್ಯಾಥ್ಸ್ ಮೆಥಮೆಟಿಕ್ಸ್ಗೆ ಏನು ಬೇಕಪ್ಪ ಅಂದರೆ ಗಣಿತಕ್ಕೆ ಮೊದಲು ನಮಗೆ ಸೂತ್ರಗಳು ಬೇಕು. ಸೂತ್ರ ಇದ್ದರೆ ನಮಗೆ ಸೊಲ್ಯೂಷನ್ ಬರ್ತದೆ. ಹೌದಾ, ಫಸ್ಟ್ ಏನು ಬೇಕು? ಸೂತ್ರ ಬೇಕು, ಅದರ ಡೆಫಿನೇಷನ್ ಬೇಕು, ಕಾನ್ಸೆಪ್ಟ್ ಬೇಕು. ಹೌದಾ, ಇಷ್ಟು ಮಾತ್ರ ನಾವು ರೆಡಿ ಇದ್ದರೆ ಎಲ್ಲ ಅಧ್ಯಾಯಗಳ ಸೊಲ್ಯೂಷನ್ ನಾವು ಮಾಡ್ಬೋದು. ಮೇನ್ ಹೌದಾ, ಮೇನ್ ಇರೋದೇ ಬೇಸ್ಮೆಂಟ್ ಇಲ್ಲೇ ಇದೆ. ಹೌದಾ, ಇದನ್ನು ಮಾತ್ರ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ಕೋರಿ. ಈ ಒಂದೇ ವಿಡಿಯೋದಲ್ಲಿ ಏನಪ್ಪ ಅಂದರೆ ಎಲ್ಲ ಅಧ್ಯಾಯಗಳ ಫಾರ್ಮುಲಾ ನೋಡೋಣ. ಓಕೆ, ಅಧ್ಯಾಯ 1 ವಾಸ್ತವ ಸಂಖ್ಯೆಗಳು ನೋಡೋಣ. ಅಂಕಗಣಿತ ಮೂಲ ಪ್ರಮೇಯ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಒಂದನೇದು. ಎರಡನೇದು ಏನಪ್ಪ ಅಂತಂದರೆ ಸಂಯುಕ್ತ ಸಂಖ್ಯೆ 2ಕ್ಕಿಂತ ಹೆಚ್ಚು ವಿಭಾಜಕ ಹೊಂದಿರುವ ಸಹಜ ಸಂಖ್ಯೆಗೆ ಸಂಯುಕ್ತ ಸಂಖ್ಯೆ ಎನ್ನುವರು. ಎ ಮತ್ತು ಬಿ ಎರಡು ಧನ ಪೂರ್ಣಾಂಕಗಳ ಮಸ ಎಚ್ ಮತ್ತು ಲಸ ಎಲ್ ಆದಾಗ ಎ ಇಂಟು ಬಿ ಈಕ್ವಲ್ ಟು ಎಚ್ ಇಂಟು ಎಲ್. ಓಕೆ, ಬಹುಪದೋಕ್ತಿಗಳು ನೋಡ್ರಿ. ಅಧ್ಯಾಯ 2 ಬಹುಪದೋಕ್ತಿಯಲ್ಲಿ ಕೇಳ್ತಕ್ಕಂಥದ್ದು. ಓಕೆನಾ, ಬಹುಪದೋಕ್ತಿಯಲ್ಲಿ ಏನಪ್ಪ ಅಂತಂದರೆ ಮಹತ್ತಮ ಘಾತ ಡಿಗ್ರಿ ಕೇಳ್ತಾರೆ. ಎ ಎಕ್ಸ್ ಪ್ಲಸ್ ಬಿ ಮಹತ್ತಮ ಘಾತ ಎಷ್ಟು ಅಂತಂದರೆ 1. ಎ ಎಕ್ಸ್ ಸ್ಕ್ವೇರ್ ಬಿ ಎಕ್ಸ್ ಪ್ಲಸ್ ಸಿ ಮಹತ್ತಮ ಘಾತ ಎಷ್ಟು ಕೇಳಿದ್ರೆ 2. ಎ ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಮಹತ್ತಮ ಘಾತ ಎಷ್ಟು ಅಂತಂದರೆ 3 ಅಂತ ಬರೆದಿದೆ. ಶೂನ್ಯತೆಗಳ ಮೊತ್ತ ಅಂತಂದರೆ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಸಿ ಬೈ ಎ. ಓಕೆ, ಇನ್ನೊಂದು ಏನಪ್ಪ ಅಂತಂದರೆ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಮೈನಸ್ ಬಿ ಬೈ ಎ. ಅಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗಾಮಾ ಪ್ಲಸ್ ಗಾಮಾ ಇಂಟು ಅಲ್ಫಾ ಈಕ್ವಲ್ ಟು ಸಿ ಬೈ ಎ. ಅಲ್ಫಾ ಇಂಟು ಬೀಟಾ ಇಂಟು ಗಾಮಾ ಈಕ್ವಲ್ ಟು ಮೈನಸ್ ಡಿ ಬೈ ಎ. ಅದೊಂದು ನೆನ್ಪಿಟ್ರಿ. ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಶೂನ್ಯತೆಗಳ ಮೊತ್ತ ಎಕ್ಸ್ ಸ್ಕ್ವಯರ್. ಇದು ಸಾಮಾನ್ಯ ರೂಪ ನೋಡ್ರಿ. ವರ್ಗ ಬಹುಪದೋಕ್ತಿ ರಚಿಸ್ತಕ್ಕಂಥ ಸಾಮಾನ್ಯ ರೂಪ ಯಾವುದಪ್ಪ ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಬ್ರ್ಯಾಕೆಟ್ ಶೂನ್ಯತೆಗಳ ಮೊತ್ತ ಬ್ರ್ಯಾಕೆಟ್ ಕ್ಲೋಸ್ ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಎಷ್ಟು ಗೊತ್ತಿಲ್ಲ. ಅಧ್ಯಾಯ 3ರಲ್ಲಿ ಕೇಳ್ತಕ್ಕಂಥ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ಕೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ಒಂದು ರೇಖಾತ್ಮಕ ಸಮೀಕರಣ ಅಂತಕ್ಕಂಥ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಪ್ರತಿನಿಧಿಸುವ ರೇಖೆಗಳ ವರ್ತನೆ ಮತ್ತು ಪರಿಹಾರ. a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ ಟು 0. a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ ಟು 0. ಇದನ್ನು ನೆನ್ಪಿಟ್ಕೋರಿ. ಅದರ ಜೊತೆಗೆ ಏನಪ್ಪ ಅಂತಂದರೆ ಇನ್ನೂ ಏನಪ್ಪ ಅಂತಂದರೆ ಹೋಲಿಕೆ ನಕ್ಷೆಯ ಸ್ವರೂಪ ನೆನಪಿಡ್ರಿ. ನಕ್ಷೆಯ ಚಿತ್ರ, ಪರಿಹಾರಗಳ ಸಂಖ್ಯೆ, ಸಮೀಕರಣಗಳ ವಿಧಗಳು ಅಂತ ಇರ್ತಕ್ಕಂಥ a1 ಬೈ a2 b1 ಬೈ b2 ಇದು ನಾಟ್ ಈಕ್ವಲ್ ಇತ್ತು ಅಂತ ಫಸ್ಟಿಗೆ ಪರಸ್ಪರ ಛೇದಿಸ್ತಾವೆ. ಅವು ರೇಖೆಗಳು ಈ ಥರ ಇರ್ತಾವೆ. ಅವು ಪರಿಹಾರಗಳ ಸಂಖ್ಯೆ ಕೇಳಿದ್ರೆ ಒಂದು ಅನನ್ಯ ಪರಿಹಾರ ಅಂತ 2. ಹೌದಾ, ಇವೆರಡರದಾಗ ಯಾವುದನ್ನು ಬರೆದ್ರೆ ಆನ್ಸರ್ ರೈಟ್ ಇರ್ತದೆ. ಸಮೀಕರಣಗಳ ವಿಧ ಅಂದರೆ ಸ್ಥಿರ ಜೋಡಿ ಅಂತ ಬರಿಬೇಕು. ಎಲ್ಲ ಈಕ್ವಲ್ ಇದ್ದರೆ ಅವು ಪರಸ್ಪರ ಏನಾಗ್ತಾವೆ ಅಂದರೆ ಒಂದಕ್ಕೊಂದು ಐಕ್ಯ ಆಗ್ತಾವ. ಅಪರಿಮಿತ ಪರಿಹಾರ ಹೊಂದಿರ್ತಾವ, ಅವಲಂಬಿತ ಸ್ಥಿರ ಜೋಡಿಯಾಗಿರ್ತಾವ. ಲಾಸ್ಟಿಂದ ಇಲ್ಲಿ ನಾಟ್ ಈಕ್ವಲ್ ಇದ್ದರೆ b1 b2 ನಾಟ್ ಈಕ್ವಲ್ ಟು c1 ಬೈ c2 ಇದ್ದರೆ ಪರಸ್ಪರ ಸಮಾಂತರವಾಗಿರ್ತಾವೆ ರೇಖೆಗಳು. ಯಾವುದೇ ಇಲ್ಲಿ ಪರಿಹಾರ ಕಾಣಂಗಿಲ್ಲ, ಇಲ್ಲಿ ಅಸ್ಥಿರ ಜೋಡಿಯಾಗಿರ್ತಾವೆ. ಅಷ್ಟೇ. ಇಷ್ಟು ನೆನ್ಪಿಟ್ರೆ ಇದು ಮುಗೀತು ಈ ಚಾಪ್ಟರಲ್ಲಿ. ನೆಕ್ಸ್ಟ್ ನೋಡ್ರಿ ವರ್ಗ ಸಮೀಕರಣಗಳು. ಅಧ್ಯಾಯ 4ರಲ್ಲಿ ವರ್ಗ ಸಮೀಕರಣ ಆದರ್ಶ ರೂಪ ನೆನ್ಪಿಟ್ಕೋರಿ. ಇಲ್ಲಿ ಆದರ್ಶ ರೂಪ ನಮ್ಗೆ ಗೊತ್ತಿರಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಅಂಡರ್ ರೂಟ್ ವರ್ಗ ಸೂತ್ರದ ಸಹಾಯದಿಂದ ಅಂತ ಕೇಳಿದಾಗ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2a ಆಗಿರುತ್ತೆ. ಶೋಧಕ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಸ್ವಭಾವಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಡೆಲ್ಟಾ ಈಕ್ವಲ್ ಟು ಆನ್ಸರ್ 0 ಬಂದರೆ ವಾಸ್ತವ ಮತ್ತು ಸಮಾನ ಬರೀರಿ. ಆನ್ಸರ್ ಪಾಸಿಟಿವ್ದಾಗ ಬತ್ತು, ವಾಸ್ತವ ಮತ್ತು ಭಿನ್ನ ಆಗಿರ್ತಾವೆ ಅಂತ ಬರೀಬೇಕು. ಏನಾರ ನೆಗೆಟಿವ್ ಬತ್ತು ಅಂತಂದರೆ ಆನ್ಸರ್ ನಮಗೆ ನೆಗೆಟಿವ್ ಸಿಗುತ್ತಂದ್ರೆ ಮೈನಸ್ದಾಗ ಬತ್ತು ಅಂತ ಮೂಲಗಳು ಹೊಂದಿಲ್ಲ ಅಥವಾ ಸಮ್ಮಿಶ್ರ ಅಥವಾ ಊಹಾ ಅಂತ ಬರಿಬೋದು ಎರಡರಲ್ಲಿ. ಹೌದಾ, ಅಧ್ಯಾಯ 5 ಸಮಾಂತರ ಶ್ರೇಣಿಗಳು. ಸಮಾಂತರ ಶ್ರೇಣಿಯಲ್ಲಿ ಕೇಳ್ತಕ್ಕಂಥದ್ದು ನೋಡ್ರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸಮಾಂತರ ಶ್ರೇಣಿ ಅಂದರೆ ಏನು ಗೊತ್ತಿರಬೇಕು. ಒಂದು ಶ್ರೇಣಿಯು ಯಾವುದೇ 2 ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿತ್ತು ಅಂತಂದ್ರೆ ಅದಕ್ಕೆ ಸಮಾಂತರ ಶ್ರೇಣಿ ಅಂತೀವಿ. ಸಮಾಂತರ ಶ್ರೇಣಿ ಸಾಮಾನ್ಯ ರೂಪ ನಮ್ಗೆ ಗೊತ್ತಿರಬೇಕು. ಎ ಪ್ಲಸ್ ಡಿ ಎ ಪ್ಲಸ್ 2d ಎ ಪ್ಲಸ್ 3d ಈಕ್ವಲ್ ಟು 0. ಹೌದಾ, 0 0 ಡ್ಯಾಶ್ 0 ಲಾಸ್ಟ್ ಈಕ್ವಲ್ ಅಲ್ಲ. ಸಾಮಾನ್ಯ ವ್ಯತ್ಯಾಸ ಡಿ ಈಕ್ವಲ್ ಟು an ಮೈನಸ್ 1 ಡಿ ಈಕ್ವಲ್ ಟು a2 ಮೈನಸ್ a1. ಸಾಮಾನ್ಯ ವ್ಯತ್ಯಾಸ ಕಂಡಿಡ್ತಕ್ಕಂಥದ್ದು 2 ಥರ. ಇದು ನೆನಪಿಲ್ರಿ. ಸಮಾಂತರ ಶ್ರೇಣಿಯ ಮೊದಲ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಎನ್ನೇ ಪದ ಅಂತ ಕೇಳಿದ್ರೆ ಫಾರ್ಮುಲಾ
n equal to a plus n minus 1 into d, sn equal to n by 2 2a plus n minus 1 into d. n ಪದಗಳ ಮೊತ್ತ ಅಂತಂದಾಗೆ ಇದು ತಗೋರಿ, ಹೌದಾ? ಪದಗಳ ಮೊತ್ತ ನೆನಪಿರಲಿ. ಸಮಾಂತರ ಶ್ರೇಣಿ ಕೊನೆಯ ಪದ ಕೊಟ್ಟರಪ್ಪ ಅಂದ್ರೆ ಇದು ತಗೋಬೇಕು, ಕೊನೆಯ ಪದ ಆಗಿತ್ತು ಅಂತಂದ್ರೆ. ಮೊದಲ n ಸ್ವಾಭಾವಿಕ ಸಂಖ್ಯೆ ಕಂಡುಹಿಡಿಯಿರಿ ಅಂತಂದ್ರೆ n+1 ಡಿವೈಡ್ ಬೈ 2 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋದಿತ್ತಂದ್ರೆ. ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕಾದ್ರೆ ಜಸ್ಟ್ ಏನು sn equal to n ಸ್ಕ್ವೇರ್ ಮಾಡಿಬಿಡ್ಬೇಕು. S1 ಅಂದರೆ A1 ಅಂದಂಗೆ, S2 ಅಂದರೆ ಈ ಎರಡು ಪದಗಳ ಮೊತ್ತಕ್ಕೆ S2 ಆಗಿರುತ್ತೆ, S3 ಅಂದರೆ 3 ಪದಗಳ ಮೊತ್ತ ಆಗಿರುತ್ತೆ. SN ಮೈನಸ್ 1 ಈಕ್ವಲ್ ಟು AN ಆಗಿರ್ತದೆ, ಹೌದಾ? ಅದೇ 6 ತ್ರಿಭುಜಗಳು ನೋಡಿ, ಬಾಹುಗಳ ಸಂಖ್ಯೆ ಒಂದೇ ಇರುವ 2 ಬಹುಭುಜಾಕೃತಿಗಳೇನಾಗಿರ್ತಾವೆ ಅಂದರೆ ಸಮರೂಪಿಗಳಾಗಿರಬೇಕಾಗ್ತದೆ. ಅದು ಸಮರೂಪಿಗಳಾಗಬೇಕಾದ್ರೆ ಏನು ಕಂಡೀಷನ್ ಅಪ್ಪ ಅಂತಂದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು, ಅನುರೂಪ ಬಾಹುಗಳ ಅನುಪಾತ ಸಮಾನುಪಾತದಲ್ಲಿರಬೇಕು. ತೇಲ್ಸನ್ ಪ್ರಮೇಯ ಏನು ಹೇಳ್ತಂದರೆ ತ್ರಿಭುಜದ ಒಂದು ಬಾವಿಗೆ ಸಮಾನಾಂತರವಾಗಿರದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ತೇಲ್ಸನ್ ಪ್ರಮೇಯ ವಿಲೋಮ ತ್ರಿಭುಜದ ಯಾವುದೇ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ ಮೂರನೇ ಬಾವಿಗೆ ಸಮಾನಾಂತರವಾಗಿರ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಕೋನ ಸಮರೂಪತೆ ನಿರ್ಧಾರಕದಿಂದ ಎರಡು ತ್ರಿಭುಜಗಳು ಸಮಕೋನಿಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಏನಾಗಿರ್ತಾವೆ ಅಂದರೆ ಸಮಾನುಪಾತದಲ್ಲಿ ಇರ್ತಾವೆ. ಸಮರೂಪ ಸಂಕೇತ ನೆನಪಿರಲಿ, ಸಮತೆಗೆ ಸಂಕೇತ ಅಂತಂದ್ರೆ ಇದಾಗಿರ್ತದೆ. ಅಧ್ಯಾಯ 7 ನಿರ್ದೇಶಾಂಕ ರೇಖಾಗಣಿತದಲ್ಲಿ ಕೇಳ್ತಕ್ಕಂಥದ್ದು. ಪಿ ಈಕ್ವಲ್ ಟು ಏನಿಲ್ಲ, ದೂರ ಸೂತ್ರ ಫಾರ್ಮುಲಾ PQ √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಮೂಲ ಬಿಂದು ಅಂತ ಕೇಳಿದಾಗ OP ಈಕ್ವಲ್ ಟು √x² ಪ್ಲಸ್ y². ಮೂಲ ಬಿಂದುವಿನಿಂದ ಅಂತ ಕೇಳಿದಾಗ ಇದು ಫಾರ್ಮುಲಾ ಆಗಿರ್ತದೆ. ಭಾಗ ಪ್ರಮಾಣದ ಸೂತ್ರ ಕೇಳಿದ್ರೆ m1 x2 ಪ್ಲಸ್ m2 x1 ಡಿವೈಡ್ ಬೈ m1 ಪ್ಲಸ್ m2. ಅದೇ ಥರ m1 y2 ಪ್ಲಸ್ m2 y1 ಡಿವೈಡ್ ಬೈ m1 ಪ್ಲಸ್ m2 ಆಗಿರ್ತದೆ. ಮಧ್ಯ ಬಿಂದು ಸೂತ್ರ ಕೇಳಿದ್ರೆ x1 ಪ್ಲಸ್ x2 ಡಿವೈಡ್ ಬೈ 2 y1 ಪ್ಲಸ್ y2 ಡಿವೈಡ್ ಬೈ 2 ಆಗಿರ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ತ್ರಿಕೋನಮಿತಿಯ ಪ್ರಸ್ತಾವನೆ ಅಧ್ಯಾಯ 8ರಲ್ಲಿ ಕೇಳ್ತಕ್ಕಂಥ ಫಾರ್ಮುಲಾ. ತ್ರಿಕೋನಮಿತಿ ಅನುಪಾತ sin θ 0/h ನೆನಪಿಲ್ಲ, cos θ a/h, tan θ O/a, cosec θ h/o, secant θ h/a, cot θ a/o ಆಗಿರ್ತದೆ. ಹೈಪೋಟೆನ್ಸ್ ಅಪೋಸಿಟ್ ಬೈ ಹೈಪೋಟೆನ್ಸ್, ಅಡ್ಜಸೆಂಟ್ ಬೈ ಹೈಪೋಟೆನ್ಸ್, ಅಪೋಸಿಟ್ ಬೈ ಅಡ್ಜಸೆಂಟ್, ಹೈಪೋಟೆನ್ಸ್ ಬೈ ಅಪೋಸಿಟ್ ಅನ್ನಂಗೆ. ವಿಕರ್ಣ ಪಂಡಿತ್ ಬದ್ರಿ ಪ್ರಸಾದ್ ಹರಾರ್ ಬೋಲ್ ಅಂತ ನೆನಪಿಡ್ರಿ, ಹೌದಾ? ಕನ್ನಡ ಮೀಡಿಯಂ ಆದ್ರೆ ಅವಿ ಪಾವಿ ಅಪ್ಪ ಅಂತ ನೆನಪಿಡ್ರಿ. ಅವಿ ಪಾವಿ ಅಪ್ಪ 3 ನೆನಪಿದ್ರೆ ಅವೇ ಉಲ್ಟಾ ಮಾಡಿದ್ರೆ ಆಟೋಮೆಟಿಕ್ ನೆನಪಿಡ್ತಾವೆ. ಅವಿ ಪಾವಿ ಅಪ್ಪ ಅಂತ ನೆನಪಿಡ್ರಿ. ತ್ರಿಕೋನಮಿತಿಯ ವಿಲೋಮಗಳು sin θ, ವಿಲೋಮ ಅಂತಂದರೆ ಅದರದ್ದು ಅಪೋಸಿಟ್ 1/cosec θ, ಇವೆಲ್ಲ ಫ್ರೆಂಡ್ ಅಂತ ನೆನಪಿಟ್ಕೊಡು. cos θ ಫ್ರೆಂಡ್ ಯಾರು ಅಂದರೆ 1/secant θ, ಟ್ಯಾನ್ ಫ್ರೆಂಡ್ ಯಾರು ಅಂದರೆ ಕಾಟ್, ಇವು cosec ಮತ್ತು ಇದು ಜಸ್ಟ್ ಇವು 3 ಏನಪ್ಪ ಅಂದರೆ ರಿಪೀಟೆಡ್ ಅವೇ ಸೇಮ್ ಆಗಿರ್ತಾವೆ, ಉಲ್ಟಾ ಮಾಡಬೇಕು ಜಸ್ಟ್. cosec θ 1/sin θ, secant 1/cos θ, ಕಾಟ್ ಫ್ರೆಂಡ್ ಯಾರಪ್ಪ ಅಂದರೆ ಉಲ್ಟಾ ರಿವರ್ಟ್. ಈ ಕಡೆ ಚೇಂಜ್ ಆದರೆ ಈ ಕಡೆ ಬರಬೇಕು, ಹೌದಾ? ಇಷ್ಟು ನೆನ್ಪಿಟ್ಕೋರಿ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಟ್ಯಾನ್ θ ಇವೆರಡು sin θ ಬೈ cos θ, ಕಾಟ್ θ cos θ ಬೈ sin θ. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂತ ನೆನ್ಪಿಡ್ರಿ, 3 ಹೌದಾ? sin² ಪ್ಲಸ್ cos² θ ಈಕ್ವಲ್ ಟು 1 ಪ್ಲಸ್ tan² θ ಈಕ್ವಲ್ ಟು secant² θ, 1 ಪ್ಲಸ್ cot² θ ಈಕ್ವಲ್ ಟು cosecant² θ ಆಗಿರ್ತದೆ. ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳವ, ಕೆಲವು ನಿರ್ದಿಷ್ಟ ಕೋನಗಳವ, ಆ ಕೋನಕ್ಕೆ ಅನುಪಾತಗಳವ. ಅವು ಯಾವಪ್ಪ ಅಂತಂದರೆ ಬಾಕ್ಸ್ ನೆನಪಿಟ್ಕೋರಿ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಸೈನ ಕಾಸ ಟ್ಯಾನ್ 3 ನೆನಪಿಟ್ಕೋರಿ. sin 0 ಅಂದರೆ 0, sin 30 1/2, sin 45 ಅಂತ 1/√2 ಆಗಿರ್ತದೆ. ಬಾಕ್ಸ್ ಫಸ್ಟಿಂದ ಒಂದು ಲೈನ್ ನೆನ್ಪಿಟ್ರೆ ಸೆಕೆಂಡಿಂದ ಆಟೋಮೆಟಿಕ್ ಬರ್ತದೆ, ಜಸ್ಟ್ ರಿವರ್ಸ್ ನೆನ್ಪಿಟ್ರಿ. ಟ್ಯಾನ್ ಬೇಕಾದರೆ 2 ಡಿವೈಡ್ ಮಾಡಿ ಬರೆದ್ರೆ ಆನ್ಸರ್ ಮುಗೀತು. ಜಸ್ಟ್ 3ನೇ ಕಾಲಮ್ ನಿಮ್ಗೆ ಹೆಂಗೆ ನೆನ್ಪಿಡ್ಬೇಕು ಅನ್ನೋದು ಐಡಿಯಾ ಅದು ಆಗಲಿ. ತ್ರಿಕೋನಮಿತಿ ಕೆಲವು ಅನ್ವಯಗಳು ನೋಡ್ರಿ. ಅನ್ವಯಗಳದಲ್ಲಿ ಏನಪ್ಪ ಅಂದರೆ ದೃಷ್ಟಿ ರೇಖೆ ಉನ್ನತ ಕೋನ ಗೊತ್ತಿರಬೇಕು, ಅವನತ ಕೋನ ಅಂದ್ರೆ ಗೊತ್ತಿರಬೇಕು. ದೃಷ್ಟಿ ರೇಖೆ ಯಾವ ರೀತಿಯಾಗಿರ್ತದೆ, ಕ್ಷಿತಿಜ ಮಟ್ಟ ಯಾವಾಗಿರ್ತದ ಅಂತಕ್ಕಂಥ ಇದು ಗೊತ್ತಿರಬೇಕಿದೆ. ಉನ್ನತ ಕೋನ ಅಂದರೆ ಏನು, ಅವನತ ಕೋನ ಅಂದರೆ ಏನು. ಉನ್ನತ ಕೋನ ಅಂದರೆ ತಳಗಿನಿಂದ ಮ್ಯಾಲೆ ನೋಡೋದು, ಮ್ಯಾಗಿನಿಂದ ತೆಳಗೆ ನೋಡೋದಕ್ಕೆ ಅವನತ ಕೋನ ಅಂತೀವಿ. 2 ಗೊತ್ತಿದ್ರೆ ಸಾಕಿದೆ. ವೃತ್ತಗಳು ಅಂತಕ್ಕಂಥ ಚಾಪ್ಟರಲ್ಲಿ ಕೇಳ್ತಕ್ಕಂಥದ್ದು. ವೃತ್ತ ಛೇದಕ ಅಂದರೆ ಏನು, ಸ್ಪರ್ಶಕ ಪ್ರಕರಣ 1, 2, 3 ಇವು ನೋಡ್ಕೊರಿ, ಅದು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥವು. ತ್ರಿಭುಜಗಳ ನಡುವಿನ ಕೋನ, ಸ್ಪರ್ಶಗಳ ನಡುವಿನ ಕೋನ 180 ಡಿಗ್ರಿ ಆಗಿರ್ತದೆ. ವೃತ್ತಕ್ಕೆ ಬಾಹ್ಯ ಬಿಂದುಗೆ ಇರುವ ದೂರ ಎಷ್ಟಪ್ಪ ಅಂತಂದ್ರೆ d².
ಸ್ಕ್ವೇರ್ ಮಾಡಿಬಿಡ್ಬೇಕು. ಸ್ಪರ್ಶಕದ ಉದ್ದ ಪ್ಲಸ್ ತ್ರಿಜ್ಯ 2 ಸ್ಕ್ವೇರ್ ಮಾಡಿಬಿಟ್ರೆ 2ಕ್ಕೆ ಸಮನಾಗಿರ್ತದೆ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಅಧ್ಯಾಯ 11ನೇದಲ್ಲಿ ಕೇಳ್ತಕ್ಕಂಥ ವೃತ್ತದ ಸುತ್ತಾಳತೆ 2πr ಇರ್ತದೆ. ವೃತ್ತ ವಿಸ್ತೀರ್ಣ πr² ಇರ್ತದೆ. ವೃತ್ತ ಖಂಡ ಅಂದ್ರೇನು, ತ್ರಿಜ್ಯಾಂತರ ಖಂಡ ಅಂದ್ರೇನು. ಇಲ್ಲಿ ಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ θ/360 πr². ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಕೇಳಿದ್ರೆ θ/360 2πr. ಕಂಸದ ಉದ್ದ ಖಂಡದ ವಿಸ್ತೀರ್ಣ ನೆನಪಿಲ್ಲ. ವೃತ್ತಖಂಡದ ವಿಸ್ತೀರ್ಣ ಅನುರೂಪ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅನುರೂಪ ತ್ರಿಭುಜದ ವಿಸ್ತೀರ್ಣ. ಹೌದಾ, ಇಲ್ಲಿ ಸಮಬಾಹು ತ್ರಿಭುಜ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ √3/4a² ನೆನಪಿಲ್ಲ, ಭಾಳ ಇಂಪಾರ್ಟೆಂಟ್. ತ್ರಿಭುಜದ ವಿಸ್ತೀರ್ಣ 1/2 bh, ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತವೆ ಎರಡು. ಅಧ್ಯಾಯ 12ರಲ್ಲಿ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳಲ್ಲಿ ಕೇಳ್ತಕ್ಕಂಥ ಫಾರ್ಮುಲಾಗಳು. ಚೌಕಘನ, ಆಯತಘನ, ಸಿಲಿಂಡರ್, ಶಂಕು, ಗೋಳ, ಅರ್ಧಗೋಳ ಇವು ಭಾಳ ಇಂಪಾರ್ಟೆಂಟ್ ಇರ್ತವೆ. CSA, TSA ಮತ್ತು ವಾಲ್ಯೂಮ್ 3 ನೆನ್ಪಿಟ್ಕೋರಿ, ನೋಡ್ಕೊರಿ, ಈಸಿಯಾಗಿರ್ತಕ್ಕಂಥವು. ಹೌದಾ, ಒಂದು ಕಾಲಮ್. ಸಂಖ್ಯೆನ ಓವರ್ ಎತ್ತರ ಒಂದು L=√h² + r² ಇರ್ತದೆ. ಸಂಖ್ಯಾಶಾಸ್ತ್ರ ನೋಡ್ರಿ 13ನೇ ಅಧ್ಯಾಯದಲ್ಲಿ ಕೇಳ್ತಕ್ಕಂಥದ್ದು. ಇದು x ⁻ f(x/f)(f)(x = a +(fd)(f) ಆಗಿರ್ತದೆ. ಅಂತ ವಿಚಾರ ಸರಾಸರಿ ಕಂಡು x ⁻ a +(f(u)(f)(h) ನೆನ್ಪಿಡ್ರಿ. ಬಹುಲಕ ಕಂಡುಹಿಡ್ತಕ್ಕಂಥ ಫಾರ್ಮುಲಾ ನೋಡ್ರಿ, ಮಧ್ಯಾಂಕ ಕಂಡುಹಿಡ್ತಕ್ಕಂಥ ಫಾರ್ಮುಲಾ. ಹೌದಾ, ಇನ್ನೊಂದು ಅದಲ್ಲಿ ಕೇಂದ್ರೀಯ ಪರ್ವತಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಅಂತ ಕೇಳಿದ್ರೆ 3 ಮಧ್ಯಾಂಕ = 2 ಸರಾಸರಿ ಪ್ಲಸ್ ಬಹುಲಕ. ಭಾಳ ಇಂಪಾರ್ಟೆಂಟ್ ನೋಡ್ರಿ, ಇದು ಲಾಸ್ಟ್ 1 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥದ್ದು. ಲಾಸ್ಟ್ ಅಧ್ಯಾಯ 14ನೇ ಅಧ್ಯಾಯದಲ್ಲಿ ಸಂಭವನೀಯತೆ. ಒಂದು ನಾಣ್ಯವನ್ನು ಚಿಮ್ಮಿದಾಗ ಎಷ್ಟು ದಾಳಗಳು ಚಿಮ್ಮಿದಾಗ 2 ದಾಳಗಳು ಚಿಮ್ಮಿದಾಗ ಎಷ್ಟು ಬರ್ತಾವೆ? ಮೇಲ್ಮುಖವಾಗಿ ಬರ್ತಕ್ಕಂಥ ಮುಖಗಳ ಸಂಖ್ಯೆ 2 ನಾಣ್ಯಗಳು, 3 ನಾಣ್ಯಗಳದು ಅವ ನೆನ್ಪಿಟ್ಕೋರಿ. 1 ದಾಳನ್ನು ಉಳಿಸಿದಾಗ ಎಷ್ಟು ಬರ್ತಾವ? 2 ದಾಳಗಳು ಉಳಿಸಿದಾಗ ಬರ್ತಕ್ಕಂಥ ಸಂಭವನೀಯತೆಗಳು ಎಷ್ಟು ಅಂತಕ್ಕಂಥದ್ದು ಇಷ್ಟು ನೆನ್ಪಿಟ್ಕೋರಿ. ಇಸ್ಪೇಟ್ ಬಗ್ಗೆ ನಿಮ್ಗೆ ಗೊತ್ತಿರಲಿ. ಇಸ್ಪೇಟದು ಸ್ಪೇಡ್, ಕ್ಲಬ್, ಹಾರ್ಟ್, ಡೈಮಂಡ್ ಎಷ್ಟೆಷ್ಟು ಇರ್ತಕ್ಕಂಥ ಮುಖ ಕಾರ್ಡುಗಳು ಯಾವ ಅಂತ. ಸಂಭವನೀಯತೆ P = ಘಟನೆ ಸಂಭವಿಸಿದ ಯತ್ನಗಳ ಸಂಖ್ಯೆ ಯತ್ನಗಳ ಒಟ್ಟು ಸಂಖ್ಯೆ N(f)/N(s) ನೆನಪಿಡಬೇಕು. ಹೌದಾ, ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ 1 ಆಗಿರುತ್ತದೆ. ಇದು ನೆನಪಿರಲಿ. ಖಚಿತ ಘಟನೆ ಅಂದರೆ 1, ಅಸಂಭವ ಘಟನೆ ಅಂದರೆ 0. ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಇವೇದನ 1 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥವು. ಮತ್ತು ಮುಂದಿನ ವಿಡಿಯೋದಲ್ಲಿ ಪ್ರಮೇಯಗಳಿಗೆ ಸಂಬಂಧಪಟ್ಟಂಥ 4 ಮಾರ್ಕ್ಸ್ 3 ಮಾರ್ಕ್ಸ್ ಪ್ರಮೇಯಗಳು ನೋಡೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಮತ್ತೆ ಒಂದು ಹೊಸ ವಿಡಿಯೋದ ಮುಖಾಂತರ ಸಿಗೋಣ ಅಂತ ಹೇಳುತ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.